ಈ ವರ್ಷ ನಾವು ಫಲಿತಾಂಶವನ್ನ ಸರ್ ಲಾಸ್ಟ್ 34 ಜಿಲ್ಲೆಯಲ್ಲಿ 33ನೇ ಸ್ಥಾನದಲ್ಲಿ ಇತ್ತು ಸರ್. ಅದಕ್ಕಾಗಿ ಈ ಸಲ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ನಮ್ಮಲ್ಲಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳವರ ಒಂದು ಮಾರ್ಗಸೂಚಿ 29 ಅಂಶಗಳನ್ನ ಸಮರ್ಪಕವಾಗಿ ಮತ್ತು ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಾ ಇದ್ದೇವೆ ಸರ್. ಮೊದಲನೇದಾಗಿ ಡಿಸೆಂಬರ್ 31ಕ್ಕೆ ಎನಿ ಕಂಡೀಷನ್ ಪಠ್ಯಕ್ರಮವನ್ನು ಮುಕ್ತಾಯಗೊಳಿಸ್ಲಿಕ್ಕೆ ಹೇಳಿದ್ದೇವೆ ಸರ್. ಈಗ ಮ್ಯಾಕ್ಸಿಮಮ್ ಆಗಿ ಎಲ್ಲಾ ಶಾಲೆಗಳಲ್ಲಿ ಕೂಡ ಸಿಲೆಬಸ್ 90% ಮುಕ್ತಾಯ ಆಗಿದೆ ಸರ್. 1-2 ಪಾಠ ಉಳಿದಿದೆ ಸರ್, ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಳಿದ್ದೇವೆ ಸರ್. ಮತ್ತು SSLC ಬೋರ್ಡ್ ಇಂದ ಸರ್ ಮೂರು ಪೂರ್ವ ನೀವು ಮತ್ತೆ ನನಗೆ 4 ತಿಂಗಳು ಈ ಸಲ ನಮ್ಮ ಐಎಂಡಿ ರೆಸ್ಪಾನ್ಸಿಬಲ್ ನಿಮ್ಮ ಸಿಒನ ಎಲ್ಲಾ ಸಿಲೆಬಸ್ ಯಾವ ರೀತಿ ಅದು ಮುಗಿಸ್ತೀರಿ? ಎಲ್ಲಾ ಶಾಲೆಗಳಿಗೆ ನೋಡಲ್ ಆಫೀಸರ್ ಮಾಡಿದ್ದೇವೆ ಸರ್. ಕರೆಕ್ಟ್ ಆಗಿ ನಾನು ಮಾಡವಾರದಿಂದ ಒಂದ್ಸಲ ಹೋಗಿದ್ದೆ. ಹೌದು ಸರ್. ನಾನೇ ಸ್ವತಃ ನಾನು ಪರಿಶೀಲಿಸಿದಾಗ ಅಲ್ಲಿ ಹೋದ ಏನು ಹುಡುಗರು ಏನ್ ಹೇಳ್ಬೇಕಂದ್ರಿ, ಸರಿ ನಮ್ಮ ಮಾಸ್ತರ್ ಏನು ಬರಂಗಿಲ್ಲ ಸರ್, ಅವ್ಗೆ ನಾವು ಹೇಳ್ತೀವಿ ನಾಟ್ ಎಕ್ಸಾಕ್ಟ್. ಓಕೆ ಸರ್. ಅದೊಂದು ಏನಾಗಿತ್ತು, ಏಡೆಡ್ ಸಂಸ್ಥೆ ಅಲ್ಲಿತ್ತು, ಏನಾದ್ರು ಮಾಡೋ ಮಾಸ್ತರ್ ತಗೊಂಡಿದ್ರು. ಆ ಹುಡುಗರು ಈಗ ಒಂದು ಹೈಸ್ಕೂಲ್ ಮಾಡಿ ಕೊಟ್ಟು ಬಿಡ್ರಿ, ಅಪ್ಗ್ರೇಡ್ ಮಾಡಿ. ಅಲ್ಲಿ ಹೋದ್ರ ರವಿಕುಮಾರ್ ಅವ್ರ ಆ ಹುಡುಗರು ಸರ್ ನಮಗೆ ಟೀಚರ್ ಏನು ಬರಂಗಿಲ್ಲ ಅಂದ್ರೆ ನಿಮ್ಗೆ ಅವ್ನು ನಾವು ಹೇಳ್ಬೋದು, ಅವ ನಮ್ಗೆ ಹೇಳಂಗಿರ್ತೇವೆ. ಅವ್ರಿಗೆ ಜಾಸ್ತಿ ನಮ್ಮ ನಾಲೆಜ್ ನಮಗೈತೆ ಅಂತ ಹೇಳಿದ್ರು. ಈಗ ನೀವು ಜಸ್ಟ್ ಫಿಸಿಕಲಿ ನಾವು ಪೋರ್ಷನ್ ಕಂಪ್ಲೀಟ್ ಮಾಡಿದೀವಿ, ನಾವು ಕ್ಲಾಸಸ್ ಮಾಡಿದೀವಿ. ಕ್ವಾಲಿಟಿ ಅದು ಯಾವಾಗ ರಿಫ್ಲೆಕ್ಟ್ ಆಗೋದು ಗೊತ್ತರಿ, ನೀವು ಚೆಕ್ ಮಾಡಿದ್ರೆ ಕರೆಕ್ಟ್ ಅದು. ಮತ್ತೆ ರಿಸಲ್ಟ್ ಮತ್ತೆ ರಿಸಲ್ಟ್ 33-34 ಬುಕ್ ಇತ್ತು. ಕ್ವಾಲಿಟಿ ಆಫ್ ದಟ್ ಕಂಪ್ಲೀಷನ್ ಆಫ್ ದಿಸ್ ಕ್ಲಾಸಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಮುಂದುವರೆದದ್ದು ಜಿಲ್ಲೆಯೊಳಗೆ ಏನೇನ ಮತ್ತೆ ಇಂಪ್ಲಿಮೆಂಟ್ ಮಾಡಕ್ ಪ್ರಯತ್ನ ಮಾಡಿ 43 ಕಮ್ಮಿ ಮಾಡ್ಲಿಕ್ಕೆ ಬರ್ಬೇಕಲ್ಲ. ಎಲ್ಲಾ ಶಾಲೆಗಳಿಗೆ ನೋಡಲ್ ಆಫೀಸರ್ ಹಾಕಿದ್ದಾರೆ ಸರ್. 45+ ಅಂತ ಒಂದು ಪಾಸ್ ಎಲ್ಲ ಶಿಕ್ಷಕರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದೇವೆ ಸರ್. ಅವ್ರು ಆಸ್ ಯೂಶುವಲ್ ಎಲ್ಲಾ ಶಿಕ್ಷಕರಿಗೆ ಟ್ರೈನಿಂಗ್ ಕೊಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿದು ಎಷ್ಟು ಅಂಕಗಳನ್ನ ಪ್ರತಿದಿನ ಗಳಿಸಿದ ಅನ್ನೋದಕ್ಕೆ ಒಂದು ಫಾರ್ಮ್ಯಾಟ್ ಕೂಡ ಮಾಡಿದ್ದಾರೆ ಸರ್. ಪ್ರತಿದಿನನೂ ಕೂಡ ವಾರದಲ್ಲಿ ಸಂಬಂಧಪಟ್ಟಂತ ಆಫೀಸರು ಶಾಲೆಗೆ ಭೇಟಿ ಕೊಡ್ಬೇಕು ಸರ್. ಪ್ರತಿಯೊಬ್ಬ ವಿದ್ಯಾರ್ಥಿ ಆ ಶಾಲೆಗಳಿಗೆ ಎಷ್ಟು ಮಕ್ಕಳು ಗುರುತಿಸಿದಾರ ಆ ಮಕ್ಕಳದು ಎನಿ ಕಂಡೀಷನ್ ಏನು ಮಾರ್ಕ್ಸ್ ಕಲ್ತಿದಾರ ಅದನ್ನ ಖಾತ್ರಿಪಡಿಸ್ಕೊಡ್ತಾರೆ ಸರ್. ಮೂರನೇದಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಸೂಚನೆ ಮಾಡಿದಂತೆ ರಿವಿಷನ್ಗೆ ಹೆಚ್ಚು ಮಹತ್ವ ಕೊಡ್ರಿ ಅಂತ ಹೇಳಿದ್ದಾರೆ ಸರ್. ಜನವರಿ 1ರಿಂದ ಹೆಚ್ಚು ರಿವಿಷನ್ ಮಾಡ್ಲಿಕ್ಕೆ ನಾವು ಶಿಕ್ಷಕರಿಗೆ ಹೇಳ್ತೇವೆ ಸರ್. ಅದ್ರ ಜೊತೆ ಬರವಣಿಗೆಗೆ ಹೆಚ್ಚು ಅವಕಾಶವನ್ನ ಕೊಡ ಅಂತ ಹೇಳಿದಾರೆ, ಅದನ್ನು ಕೂಡ ಮಾಡ್ತಾ ಇದ್ದೇವೆ ಸರ್. ತಾವು ಹೇಳಿದಂಗ ಎಲ್ಲೆಲ್ಲೇ ಶಿಕ್ಷಕರು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಪಾಠಗಳು ಅರ್ಥ ಆಗೋದಿಲ್ಲ ಅಂತಹ ಒಂದು ಶಾಲೆಗಳಿಗೆ ಮತ್ತು ಗೆಸ್ಟ್ ಟೀಚರ್ ಅನ್ನ ಎಲ್ಲಿ ಕೊಟ್ಟಿದ್ದೇವೆ ಸರ್, ಅಲ್ಲೇ ಕಾಯಂ ಇರುವಂತ ಸಂಪನ್ಮೂಲ ಶಿಕ್ಷಕರನ್ನ ವಾರದಲ್ಲಿ 1 ಅಥವಾ 2 ದಿನ ಕಳಿಸಿಕೊಟ್ಟು ವಿಶೇಷವಾಗಿ ಆ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ರಿಸಲ್ಟ್ ಮಾಡುವಂತ ಕೆಲವು ಅಲ್ಲ ಸರ್, ಕೆಲವು ಹೌದು ಸರ್ ಹೌದು ಸರ್ ಈ ಸಲ ಮಾಡಿದಾರೆ ಸರ್. ಇಂಗ್ಲಿಷ್ ಕ್ಲಾಸ್ ಹಿಂದುಳಿದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗುರುತಿಸಿ ಅವರಿಗೆ ಟಾರ್ಗೆಟೆಡ್ ಆಗಿ 1 ತಾಸು ಹೆಚ್ಚುವರಿಯಾಗಿ ಮಾಡಿಸ್ಬೇಕು. ಮಾಡ್ತೀವಿ ಸರ್, ದಯವಿಟ್ಟು ಮಾಡ್ತೀವಿ ಸರ್, ತಮ್ಮ ಡೈರೆಕ್ಷನ್ ಮಾಡ್ತೀವಿ ಸರ್. ಮತ್ತೆ ಏನ್ ಸಪೋರ್ಟ್ ಬೇಕಾದ್ರೆ ಕೊಡ್ತೀವಿ ನಾವು. ಪ್ರೈವೇಟ್ ನಿಮ್ಗೇನು CSR ನ ಏನ್ ಬೇಕಾದ್ರೂ ಕೊಡಿಸ್ತೀವಿ ನಾವು. ಹೇಳಿದೀನಿ ಡಿಸಿ ಅವ್ರಿಗೆ ಏನೇನ್ ಬೇಕು ಇದಕ್ಕೆ ನಾವು ಟೀಚಿಂಗ್ ಮಟೀರಿಯಲ್ ಸರ್ಟಿಫಿಕೇಟ್ ಕೊಡ್ತಿದ್ವಿ ಅಂತ ಏನಾದ್ರು ಬೇಕಾದ್ರೆ ಹೇಳಿದ್ರೆ ಕೊಡ್ತೀವಿ. ಆದ್ರೆ ಇದು ಕಡಿಮೆ ಇದ್ದಾಗ ಸರ್ಕಾರ ಕೊಟ್ಟಿಲ್ಲ ಅಂತ ಪ್ಲೇ ಮಾಡಕ್ ಹೋಗ್ಬೇಡಿ. ಸರ್ಕಾರ ಕೊಡ್ಲಿಕ್ಕೆ ಆಗಿದ್ದಕ್ಕಂದ್ರೆ ನಾವು ಪ್ರೈವೇಟ್ ಆಗಿ ಕೊಡ್ತೀವಿ. ಅದು ನನ್ನ ಟಾಪ್ ಫೈದಾ ಬರ್ಬೇಕು. ಆಯ್ತು, ನಾನೊಂದಿಷ್ಟು ಸಂಪನ್ಮೂಲ ಸಾಹಿತ್ಯ ಬಂದಿದ್ದ ಸರ್ ಒಂದು ವೆಬ್ಸೈಟ್ ನಲ್ಲಿ. ಆ ಸ್ಟೂಡೆಂಟ್ ಕಾರ್ನರ್ ಅಲ್ಲಿ 4 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಸರ್ ವಿದ್ಯಾರ್ಥಿಗಳು ಅವನ್ನ ಬಿಡಿಸ್ಲಿಕ್ಕೆ. ಎರಡನೇದಾಗಿ ಇವುಗಳನ್ನ ಸರ್ ಎಲ್ಲ ಕ್ವಶನ್ ಪೇಪರ್ 4 ವರ್ಷದ 10 ವರ್ಷದ ಕ್ವಶನ್ ಪೇಪರ್ ನೋಡುವ ಕ್ವಶನ್ಸ್ ದಟ್ ಇಸ್ ನಾಟ್ ದ ರಿಯಲ್ ಟ್ಯಾಲೆಂಟ್. ಆಯ್ತಾ ಕ್ವಶನ್ ಪೇಪರ್ ಬಿಟ್ಟು ಬೇರೆ ಹಾಕಿದ್ರೆ
ಇಲ್ಲ ಸರ್ ಅವ್ರನ್ನ ನಾನಾ ಒಬ್ಬ ನಾನು ಕ್ವಶನ್ ಪೇಪರ್ ಸೆಟ್ ಮಾಡೋ. ಹ್ಞೂ ಸರ್. ನೀವು 10 ವರ್ಷ ನೀವೇನು ಮಾಡ್ತೀರ, 5 ವರ್ಷ 10 ವರ್ಷದ ಕ್ವಶನ್ ಪೇಪರ್ಸ್ ಹ್ಞೂ ಸರ್. ಅದ್ ಬಿಟ್ಟು ನಾ ಹಾಕಿದ್ರೆ ಏನ್ ಮಾಡ್ತೀರ ಕುಮಾರ್ ಅವ್ರೆ? ಎಲ್ಲಾರು ಫೇಲ್. ಹುಡುಗರಿಗೆ ರೂಢಿ ಆಗಲ್ಲ ಅಂತ ಸರ್ ಬಿಡಿಸ್ಲಿಕ್ಕೆ. ಆಯ್ತು ಮಾಡ್ರಿ, ಮಾಡ್ತಾ ಇದ್ರೆ ಮಾಡ್ರಿ, ಬಟ್ ನಾಟ್ ದ ರಿಯಲ್ ಸಲ್ಯೂಷನ್ ನನ್ನ ಪ್ರಕಾರ. ಏನೇ ಕ್ವಶನ್ ಸೆಟ್ ಪೇಪರ್ ಸೆಟ್ ಮಾಡ್ಲಿ, ಅದನ್ನ ಯಾವುದೇ ಕ್ವಶನ್ ಪೇಪರ್ ಸೆಟ್ ಮಾಡ್ಲಿ, ಯಾವುದೇ ತರ ಕ್ವಶನ್ ಬರ್ಲಿ, ಏನೋ ಬರ್ಲಿ, ಅದನ್ನ ಮಾಡಿದ್ರೆ ಅದು ನಿಜವಾದದ್ದು ಟೀಚಿಂಗ್ ಅಲ್ಲಿ. ಕ್ವಶನ್ ಪೇಪರ್ ಈ ಟೈಮ್ ಬರ್ತಾವ ಅಂತ ಹೇಳಿ ನಾವು ಅದೇ ಮಾಡಿವಿ, ಅದಂತಿರ್ಲತ್ತಲ್ಲ ಅದ್ರ ಬಗ್ಗೆ ಓಕೆ ಸರ್, ಮಾಡ್ತೇವೆ ಸರ್. ಅಲ್ಲ, ಒಂದ್ ಪಾಯಿಂಟ್ ಅಂದ್ರೆ ಸಚಿವರಿದ್ದಾರೆ ಅಲ್ವಾ? ಹ್ಞೂ ಸರ್. ಈಗ ಒಂದೇಟಿಗೆ SSLC ಬಂದಾಗ ಕ್ವಾಲಿಟಿ ಮಾಡ್ತೀನಿ ಅಂತ ಅಂದ್ರೆ ರಿಯಾಲಿಟಿಗೆ ವೆರಿ ಡಿಫಿಕಲ್ಟ್. ಅದಕ್ಕೆ ನನಗನ್ಸೋದು ಏನಂದ್ರೆ ಸ್ವಲ್ಪ ಎಲ್ಲಿ ಪ್ರೈಮರಿ ಸ್ಕೂಲ್ ಇದೆ ಅಲ್ಲಿಂದಲೇ ನಾವು ಸ್ಟ್ಯಾಂಡರ್ಡ್ಗೆ ಒತ್ತು ಕೊಟ್ರೆ, ಟೀಚಿಂಗಿಗೆ ಒತ್ತು ಕೊಟ್ರೆ, ಸ್ಟೂಡೆಂಟ್ ಸೆಂಟರ್ಡ್ ಟೀಚರ್ ಆಗದೆ ಹೋದ್ರೆ ಬಹಳ ಕಷ್ಟ. ಸ್ವಲ್ಪ ಪ್ರೈಮರಿಯಿಂದನೇ ಕೊಡ್ಬೇಕು. ಒಂದೇಟಿಗೆ SSLC ಬಂದ ತಕ್ಷಣ ಇಲ್ಲಿ ಇಟ್ಕೊಳ್ತೀನಿ ಅಂತಂದ್ರೆ ಬಹಳ ಕಷ್ಟ. ಅದಕ್ಕೆ ಸ್ವಲ್ಪ ಕೆಳಗಡೆಯಿಂದಲೇ ಒತ್ತು ಕೊಡ್ಬೇಕು. ಫೆಸಿಲಿಟೀಸ್ ಕೊಡೋದು ಓಕೆ, ಆದ್ರೆ ಪ್ರೈಮರಿಯಿಂದಲೇ ಒತ್ತು. ಆಯ್ತು ಸರ್. 6th ಇಂದನ ಸಂಖ್ಯೆ ತಗೊಂಡ್ಬರ್ತೇನೆ ಸರ್. ತಗೊಂಡೋದು ಸ್ವಲ್ಪ ಇದು ಮಾಡಿ. ಹಾಂ ಸರ್. ಕರೆಕ್ಟ್ ಸರ್. ಈಗ SSLC ನಲ್ಲಿ ಟೀಚರ್ಸ್ ಇದ್ರೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡುವಾಗ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರೇಷನ್ ಗೊತ್ತಿರಲಾರದೆ 10ನೇ ತರಗತಿ ತನಕ ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಹೇಗೆ ಪಾಸ್ ಮಾಡಿಸೋದು ಅಂತ ಹೇಳಿ ಅವ್ರಿಗೆ ಅವ್ರ ಶಿಕ್ಷಕರಿಗೆ ಸಮಸ್ಯೆ ಆಗ್ತಾ ಇರೋದು. ಬಟ್ ಅವರೆಲ್ಲ ನಮ್ಮ ರೆಗ್ಯುಲರ್ ಸ್ಟ್ರೀಮ್ ಲೈನ್ ಮೈನ್ ಸ್ಟ್ರೀಮ್ ನಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿಂದ ಕೆಳಗಡೆಯಿಂದ ಹೋಗಿ ಅವರು 10ನೇ ತರಗತಿ ರೀಚ್ ಆಗಿರುವಂತದ್ದು. ಅವ್ರಿಗೆ ಅಟ್ ದ ಅರ್ಲಿಯೆಸ್ಟ್ ಪಾಸಿಬಲ್ ಟೈಮ್ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ ಸೊಲ್ಯೂಷನ್ ಬೇಕಲ್ಲ, ಸ್ಟಾರ್ಟ್ ಮಾಡಿ ಬಿಗಿನಿಂಗ್ ಆಗ್ಬೇಕು. ರವಿಕುಮಾರ್ ಅವ್ರು ಹೇಳಿದಂಗೆ ಸರ್, ನಮ್ಮಲ್ಲಿ ಏನಾಗಿ ಪಾಲಿಸಿ ಡಿಸಿಷನ್ ತಪ್ಪಿದೆ. ಅಪ್ ಟು 9th ಎಲ್ಲಿ ಫೇಲ್ ಮಾಡೋಂಗ್ಲ ಬಂದ್ಬಿಟ್ಟಿದೆ. ಹಿಂಗಾಗಿ ಎಲ್ಲರೂ ಮುಂದೆ ಹಾಕೋತ್ ಬರ್ತಾರೆ. ನಾವು ಮತ್ತೆ ಮುಂಚೆ 7ನೇ ಒಂದು ಸ್ಲ್ಯಾಬ್ ಇತ್ತು, ಎಲ್ಲ ಸ್ವಲ್ಪ ಸ್ಕ್ರೀನಿಂಗ್ ಆಗಿ ಮೇಲೆ ಬರ್ತಿದ್ವು, ಅದು ಹೋಗ್ಬಿಟ್ಟಿದೆ. ಈಗ ಅಪ್ ಟು 9th ಹಿಂಗ್ ಬಂದ್ಬಿಡ್ತಾರೆ. ಅದಕ್ಕೆ ಅಲ್ಲಿ ಸ್ವಲ್ಪ ಪ್ರೆಷರ್ ಕೊಡುವಂತದ್ ಮಾಡ್ರಿ. ಇನ್ನೊಂದು ವಿಷಯ ರೀ, ಈ ನವೀಕರಣ ಸಲುವಾಗಿ ಅನುದಾನಿತ ಶಾಲೆಗಳಲ್ಲಿ ಮೊನ್ನೆ ಒಂದು ಸಮಿತಿ ಮಾಡಿದ್ದಾರೆ. ಸಮಿತಿ ವರದಿ ಬರುವವರೆಗೂ ಯಾರಿಗೆ ತೊಂದರೆ ಮಾಡುವಂಗಿಲ್ಲ. ನೀವು ಇಲಾಖೆಯಿಂದ ಮಾಹಿತಿ ತಗೊಳ್ರಿ. ಸಮಿತಿ ಡಿಸಿಷನ್ ಬರುವವರೆಗೂ ಮಧು ಬಂಗಾರಪ್ಪ ಸಾಹೇಬ್ರು ಹೇಳಿದ್ದಾರೆ, ಯಾವುದೇ ನವೀಕರಣ ಸಲುವಾಗಿ ಯಾವುದೇ ಅನುದಾನಿತ ಶಾಲೆಗಳಿಗೆ ನೀವು ಒತ್ತಡ ಹಾಕಬಾರ್ದು. ಸರ್, ಈಗ ಅನುದಾನಿತ ಶಾಲೆ ಒಳಗ್ರಿ ಮಾನ್ಯತೆ ನವೀಕರಣ ಮಾಡ್ತಾ ಇದ್ದೇವೆ ಸರ್. ಪ್ರತಿ ವರ್ಷ ಮಾನ್ಯತೆ ನವೀಕರಣ ಕೊಡಕ್ ಹೇಳ್ತಾರೆ ಸರ್. ಅವ್ರ ಫೈರ್ ಫೈಟರ್ ಪರ್ಮಿಷನ್ ತಂದು ಕೊಡ್ಬೇಕು, ನಿಮ್ದು ಏನೇ ಆಗಿದಿಲ್ಲೋ ನಿಮ್ದು ಉದ್ದಾರ ಕೊಡ್ಬೇಕು ಅಂತ ಒಂದು 21 ಪಾಯಿಂಟ್ ಕೇಳಿದ್ದಾರೆ ಸರ್. ಅದ್ರ ಮೇಲೆ ಎಲ್ಲಾರ್ದು ಅಬ್ಜೆಕ್ಷನ್ ಇತ್ತು. ಮೊನ್ನೆ ಕಮಿಟಿ ಒಳಗೆ ಒಂದು ಸಮಿತಿ ಮಾಡಿದ್ದಾರೆ. ಸಮಿತಿ ವರದಿ ಬಂದು ಅದ್ರ ರಿಲ್ಯಾಕ್ಸೇಷನ್ ಮಾಡೋಣ ಅಂತ ಹೇಳಿ ಅವರು ಕಮಿಟಿ ಮೀಟಿಂಗ್ ಮಾಡಿ ಅವರು ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದಾರೆ. ಬೆಂಕಿ ಆಯ್ತು, ಮಕ್ಕಳಿಗೂ ಆಯ್ತು, ಆಯ್ತು, ಇವಾಗ ಮಾಡಿ ರೆಸ್ಟೋರೆಂಟ್ ಆಯ್ತು. ಯಾರು ಊರೇ ಮಾಡಿದ್ರಿ ಲಕ್ಷಾಂತರ ವರದಿ ಒಳಗ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಕ್ಕೆ. ರಿಲ್ಯಾಕ್ಸೇಷನ್ ಬರುವವರೆಗೂ ಈಗ ಯಾರು ನವೀಕರಣ ಮಾಡ್ಕೊಂಡ್ಲ SSLC ಹಾಸ್ಪಿಟಲ್ ಮಕ್ಕಳ ಕುಂಡ್ರಲಿಕ್ಕೆ ಪರ್ಮಿಷನ್ ಇಲ್ಲ. ಅವ್ರು ಆ ಸಾಲಿನ ಒಳಗ್ ಬಿಡ್ತೈತೆ. ಇಲ್ಲ ಇಲ್ಲ ಸರ್, ಅದ್ರೊಳಗೆ ಬೇಡ ಅಂತ ಹೇಳಂಗಿಲ್ಲ. ಸ್ಟೂಡೆಂಟ್ಸ್ ಆಗ್ತಾರೆ. ಅವರು ಈಗ ಪರೀಕ್ಷೆ ಕುಂಡ್ರಲಿಕ್ಕೆ ಅನುಕೂಲತೆನೇ ಆಗುದಿಲ್ಲ ಸರ್. ಅದನ್ನು ಎಲ್ಲಾ ನವೀಕರಣ ಮಾಡ್ಕೊಂಡು ನನಗೆ ಸ್ಟೂಡೆಂಟ್ಸ್ ಮಾಡ್ತೇವೆ ಸರ್. ಎದ್ಕೊಂಡು ಎಲ್ಲ ಮಾಡಿ ನಾವು ಇದೆಲ್ಲ ಮಾಡಿ ತಂದಿದ್ದೀವಿ, ಒಳ್ಳೆ ಕಾರ್ಯ ನಡೆಸಿದ್ವಿ. ಇದಕ್ಕೆ 33-34 ಇದ್ದಾಗ ಚಿಕ್ಕೋಡಿ ಕಳಿಸಿ ಅಲ್ಲಿ ನೋಡ್ಕೊಂಡ್ಬಂದು ಟೀಚಿಂಗ್ ಮಟೀರಿಯಲ್ ಕೊಟ್ಟು ಎಲ್ಲ ಮಾಡಿದೀವಿ. ಬಟ್ ಒಂದು ಐವತ್ತು ರಿಯಲೈಸ್ ಅವರು ನಮ್ಮ ರವಿಕುಮಾರ್ ಅವರು ಹೇಳ್ತಾರೆ ಸದಸ್ಯರು, ಪರಿಷತ್ ಸದಸ್ಯ ಏನ್ ಹೇಳಿದ್ರು, ಈಗ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಈಗ ಟೀಚರ್ಸ್ ಕಂಪ್ಲೇಂಟ್ ಮಾಡ್ತಾರೆ, ಏನೋ ಬರ್ತಿರಂಗಿಲ್ರಿ, ನಾ ಹೆಂಗ್ ಪಾಸ್ ಮಾಡ್ತೀವಿ ಅಂತ ಹೇಳಿ. ಯಾಕಂದ್ರೆ ಬೇಸಿಕ್ ಅವ್ರು 1 to 10 1 to 9 ಏನೋ ಕತ್ತೆ ಇರಂಗಿಲ್ಲ. ಅವು 10ನೇ ತಾರೀಕಿನ ಹೆಂಗ್ ಪಾಸ್ ಮಾಡ್ತೀವಿ. ದಿಸ್ ರಿಯಲ್ ಪ್ರಾಬ್ಲಮ್.
ಅದಕ್ಕೆ ಒತ್ತು ಕೊಡ್ತೀವಿ ಸರ್. ಎಷ್ಟಿದೆ ಗೌರ್ಮೆಂಟ್ ಸ್ಕೂಲ್ ನಮ್ದಲ್ಲಿ ಸರ್ 1939 ಶಾಲೆ ಇದಾವೆ ಸರ್. ಅದರಲ್ಲಿ ನಂದೊಂದು ಸಲಹೆ ಏನಂದ್ರೆ, ಹ್ಞೂ ಸರ್, ನಾವು ಒಂದು 25 ಪ್ರೈಸ್ ಕೊಡ್ತೀವಿ ಅಂತ ಮಾಡಿದ್ರೆ ಸ್ವಲ್ಪ ಎಂಕರೇಜ್ಮೆಂಟ್ ಆಗ್ಬೋದು. ಉದಾಹರಣೆಗೆ ಯಾದಗಿರಿ ಫಸ್ಟ್ ಬಂದಿತ್ತು, ಯಾವಾಗ ಅಂತ ಈಗ ಒಂದು 7-8 ವರ್ಷದ ಕೆಳಗಿಂದ ಇಡೀ ರಾಜ್ಯಕ್ಕೆ ಆಲ್ ಆಫ್ ಎ ಸಡನ್ ಯಾದಗಿರಿ ಇಡೀ ಸ್ಟೇಟ್ ಫಸ್ಟ್ SLC ನಲ್ಲಿ. ಇಸ್ ಇಟ್ ಪಾಸಿಬಲ್? ಅಂದ್ರೆ ಎಂತ ಕೆಳಗೋಗ್ಬಿಡ್ತೀವಿ ನೋಡಿ, ಖಾತೆ ಓಡಿಸ್ತಾರೆ. ಯಾದಗಿರಿ ಇಡೀ ರಾಜ್ಯಕ್ಕೆ ಫಸ್ಟ್ ಎಲ್ಲರೂ ಉಂಟಾ? ಯಾರೋ ಆರ್ಗ್ಯುಮೆಂಟ್ ಮಾಡಿದ್ರೆ ನಾವಿದ್ಯಾರೋ ಆರ್ಗ್ಯುಮೆಂಟ್ ಮಾಡಲ್ಲ, ಅದಕ್ಕೂ ಹೋಗ್ಬಾರ್ದು. ಮಕ್ಕಳನ್ನ ನಾವು ಪ್ರಪಾತಕ್ಕೆ ಕಳೆದಾಗ ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆನೂ ಗಮನ ಅದ್ರ ಬಗ್ಗೆ ಗುರುತಿಸಿದೆ ಸರ್. ಶಿಕ್ಷಣ ಸಂಸ್ಥೆ ಮುಂದೆ ಬೇಡ ಅಂತೀನಿ ನಾನು, ನೋಡಿ ಕೆಲವು ನಂದು ಎಜುಕೇಶನ್ ಬೇಕಾಗಿಲ್ಲ, ನಾವು ಬಿಟ್ಟೇನಿಲ್ಲ. ಫಲಿತಾಂಶ ರಾಜ್ಯಕ್ಕೆ 29 ಇಲ್ಲಿ ನನ್ಗೆ ರಿಪೋರ್ಟ್ ಕೊಟ್ಟಿರೋದ್ರಲ್ಲಿ 29 ಅಂತ ಹೇಳಿದೀರಾ, ಅದು 25ರ ಫಲಿತಾಂಶ ಅಂತ ಬಂದಿದೆ. ನೀವು ಕೊಟ್ಟಿರೋ ರಿಪೋರ್ಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ನಂಗೆ ಬೇರೆ ಗೊತ್ತಿಲ್ಲ. ಅಂದ್ರೆ ಹೇಗೆ ಗೊತ್ತಿಲ್ಲ, ನಾನು ಅದನ್ನ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ, ಕಾಣಿಸ್ತಾ ಇರೋದನ್ನ ಮಾತಾಡ್ತಾ ಇದ್ದೀನಿ. ಪೇಜ್ ನಂಬರ್ 62 ಅದು ಓಕೆ, ಅದೇ ಇಲ್ಲಿ. ಆದ್ರೆ ಇಲ್ಲಿ ಒಂದೇನು ಅಂತಂದ್ರೆ, ಈ ನ್ಯೂ ಸ್ಕೂಲ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದೀರಲ್ಲ, ಏಕದಮ್ 163 ಸ್ಕೂಲ್ಗಳಿಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೊಟ್ಟಿಲ್ಲ. ಅದು ಹೆಂಗ್ ಕೊಟ್ಟಿದ್ದೀರಾ ಅಂತ ಗೊತ್ತಿಲ್ಲ. ಅದ್ರಲ್ಲಿ 29 ರಿಜೆಕ್ಟೆಡ್ ಅಂತಿದೆ. ಆದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ 3, 9, 7 ಮ್ಯಾಕ್ಸಿಮಮ್ ಅಂದ್ರೆ 33, ನಿಮ್ಗೆ ಮಾತ್ರ 163. ಅದ್ ಹೇಗೆ? ಅದು ಮೊದಲನೇದು, ಅದಕ್ಕೆ ನನ್ಗೆ ಉತ್ತರ ಬೇಕು. ಅದಾದ ನಂತರ ಈ ಶಿಕ್ಷಣ ಇಲಾಖೆಯಲ್ಲಿ ಒಂದಷ್ಟು ಕಡತಗಳು ಕಾಣೆ ಆಗ್ತಾ ಇವೆ ಅನ್ನುವಂತ ಸುದ್ದಿ ಮುಟ್ಟಿದೆ ನನಗೆ. ಅದ್ ಯಾಕೆ, ಯಾವ ಕಾರಣ ಕಾಣೆ ಆಗ್ತಾ ಇವೆ, ಅದ್ರ ಹಿಂದೆ ಯಾರಿದ್ದಾರೆ, ಇದಕ್ಕೆ ಬೇಕು. ಮತ್ತೆ ನಿಮ್ಮ ಎಲ್ಲಾ ಕಚೇರಿಗಳಲ್ಲೂ CCTV ಅಳವಡಿಸಿದೀರಾ? CCTV ಇದೆಯಾ? ಆತರ ಕಡತಗಳು ಆಚೆ ಹೋಗ್ತಾ ಇದೆ ಅಂತಂದ್ರೆ ನೀವು ಎಚ್ಚರಿಕೆ ತಗೊಂಡಿದ್ದೀರಾ? ಯಾರಿಗಾದ್ರು ರಿಪೋರ್ಟ್ ಮಾಡಿದೀರಾ? ಡಿಪಾರ್ಟ್ಮೆಂಟ್ ಹೈಯರ್ ಅಪ್ಸ್ ಗೊತ್ತಿದೆಯಾ ಇದು? ಹಾಗೆ ನೀವು ಈ ರೀತಿ ನಡೀತಾ ಇರುವಂತದ್ದನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಅಥವಾ ನಿಮ್ಮ ಮಂತ್ರಿಗಳ ಗಮನಕ್ಕೆ ಬಂದಿದ್ಯಾ ಅನ್ನುವಂಥದ್ದು ನನಗೆ ತುಂಬಾ ದೊಡ್ಡ ಆಶ್ಚರ್ಯ. ಅಂತಂದ್ರೆ 163 ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ ಇಷ್ಟೊಂದು ಮಾನದಂಡಗಳಿವೆ. ನಮ್ಮ ಹನುಮಂತ್ ನಿರಾಣಿ ಅವರು ಹೇಳಿದಂಗೆ 40ಕ್ಕಿಂತ ಮೇಲೆ ಮಾನದಂಡಗಳು. 163 ಅಪ್ಲಿಕೇಶನ್ ಹಾಕಿದ್ರೆ ಬರೀ 29 ಡ್ರಾಪ್ ಆಗಿ ಎಲ್ಲವೂ ಒಪ್ಪಿಗೆ ಆಗ್ಬಿಟ್ಟಿದೆ ಅಂದ್ರೆ ಹೇಗ್ ಸಾಧ್ಯ? ಅನುಮತಿಯನ್ನ ಕೊಟ್ಟಿದ್ದಾರೆ ಸರ್. ಅದು ನಾನು ಬರೋದಕ್ಕಿಂತ ಪೂರ್ವದಲ್ಲೇ ಅದು ಆಗಿದೆ ಸರ್. ಓಕೆ ಸರ್, ಪ್ರೈಮರಿ ಕೊಟ್ಟಿದ್ದಾರೆ ಸರ್. ಅದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ ಸರ್. ಹೌದು ಸರ್, ಪ್ರೈವೇಟ್ ಸ್ಕೂಲ್. ಹೌದು, ಪ್ರೈವೇಟ್ ಸ್ಕೂಲ್ ಸರ್. ಹ್ಞೂ ಸರ್. ಈ 3 ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬಬಲೇಶ್ವರ, ಬಿಜಾಪುರ ಮತ್ತು ಮುದ್ದೇಬೇಡ, ಈ 3 ಜನರನ್ನ ನೀವು ಬಿಡುಗಡೆ ಯಾಕೆ ಮಾಡಲಿಲ್ಲ ಸರ್? ಈಗ ಆಗಿದ್ದರಿಂದ ಸರ್ ಕಲಿಕೆಗೆ ತೊಂದರೆ ಆಗಬಾರ್ದು ತಿಳ್ಕೊಂಡು ಸರ್ ಏಪ್ರಿಲ್ 9ನೇ ತಾರೀಕಿಗೆ ಅವ್ರನ್ನ ಯಾರು ಕೋರಿಕೆ ವರ್ಗಾವಣೆ ಆಗಿದಾರ ಅವ್ರನ್ನ ಏಪ್ರಿಲ್ 9ಕ್ಕೆ ಬಿಡುಗಡೆ ಮಾಡ್ರಿ ಅಂತ ಹೇಳಿದಾರೆ ಸರ್. ನೆಕ್ಸ್ಟ್ ಈ ಪರಸ್ಪರ ವರ್ಗಾವಣೆ, ಹೆಚ್ಚುವರಿ ವರ್ಗಾವಣೆ ಮಾತ್ರ ಅವ್ರನ್ನ ಬಿಡುಗಡೆ ಮಾಡಿ, ಕೋರಿಕೆ ವರ್ಗಾವಣೆಯಲ್ಲಿ ಈಗ ಅವರು ಮಧ್ಯದಲ್ಲೇ ಶಾಲೆ ಬಿಟ್ಟು ಹೋಗೋದು ಬೇಡ ಅಂತಿಕೊಂಡು ಏಪ್ರಿಲ್ 9ನೇ ತಾರೀಕಿಗೆ ಅವ್ರಿಗೆ ಬಿಡುಗಡೆ ಮಾಡಿ ಏಪ್ರಿಲ್ 10ಕ್ಕೆ ಅವರು ತಮ್ಮ ಸಂಬಂಧಪಟ್ಟಂತ ವರ್ಗಾವಣೆ ಶಾಲೆಗೆ ಜಾಯ್ನ್ ಆಗಿದೆ ಅಂತ ಹೇಳಿದ್ದಾರೆ ಸರ್. ಹೀಗಾಗಿ ಮಾಡಿದ್ದಿಲ್ಲ ಸರ್. ಈ ವರ್ಗಾವಣೆ ಮಾಡಿದಿರೋ ಯಾರು ಸರ್? ಪ್ರಕಾರ ಮಾಡಿದಿರೋ ಮಾಡಿಲ್ಲ? ಕೌನ್ಸಿಲಿಂಗ್ ಆಗಿದೆ ಸರ್. ಅವರು ಪ್ಲೇಸ್ ತೆಗೆದುಕೊಂಡಿದ್ದಾರೆ ಸರ್. ಆದ್ರೆ ಅವ್ರನ್ನ ಕೋರಿಕೆ ವರ್ಗಾವಣೆ ಇರೋದ್ರಿಂದ ಏಪ್ರಿಲ್ 9ಕ್ಕೆ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಸರ್. ನನ್ನ ಪ್ರಶ್ನೆಗೆ ಸ್ವಾಮಿ ಡಿಪಿ ಅವರೇ, ಹೌದು ಸರ್, ನನ್ನ ಪ್ರಶ್ನೆಗೆ ಅನುಮತಿ ಕೊಟ್ಟಿದ್ದೀರಿ ಅನ್ನೋದು. ಎನ್ಕ್ವೈರಿ ಆರ್ಡರ್ ಮಾಡಿದೀನಿ ಅಂದ್ರಿ, ಯಾವ ಎನ್ಕ್ವೈರಿ ಆರ್ಡರ್ ಮಾಡಿದಿರಿ? ಅದಕ್ಕೆ ಎಷ್ಟು ಕಾಲಾವಧಿ ಕೊಟ್ಟಿದ್ದೀರಿ? ಅದನ್ನ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಏನು ಅನ್ನುವಂತ ವಿವರಗಳು ಸ್ವಲ್ಪ ಕೊಡಿ. ಎನ್ಕ್ವೈರಿ ನಾವು ಮಾಡಿದಲ್ಲ ಸರ್, ಆರ್ಡರ್ ಸರ್. ಆಯುಕ್ತರ, ಅಪರ ಆಯುಕ್ತರ ಕಚೇರಿಯಿಂದ ಈಗಾಗಲೇ ಅದ್ರ ಬಗ್ಗೆ ಎನ್ಕ್ವೈರಿ ಆಗಿ ಹೋಗಿದೆ ಸರ್. ಎರಡನೇದು ಜಿಲ್ಲಾ ಪಂಚಾಯತಿಯಿಂದ ಯಾವ ಲೆವೆಲಿನ ಎನ್ಕ್ವೈರಿ ಅಂದ್ರೆ ಅವರು ಒಂದು ಕಳಿಸ್ಕೊಟ್ಟಿದ್ರು ಸರ್, ಆಫೀಸರ್ನ ಕಳಿಸ್ಕೊಟ್ಟು ನೋಂದಣಿಗೆ ಸಂಬಂಧಪಟ್ಟಂತೆ ಏನೇನ್ ಪ್ರೊಸೆಸ್ ಇದೆ, ಏನ್ ಡಾಕ್ಯುಮೆಂಟ್ಸ್ ಹಚ್ಚಿದ್ರು ಅವನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಸರ್. ಇನ್ನು ವರದಿ ಅಲ್ಲೇ ಅಪರ ಆಯುಕ್ತರ ಹಂತದಲ್ಲಿ ಇದೆ ಸರ್. ಯಾವಾಗ ತಗೊಂಡೋದ್ರು ಇದನ್ನ?
ಜೂನ್ದೊಳಗೆ ಆಗಿದೆ ಸರ್, ಜುಲೈ ಇದೆ ಸರ್. ಜುಲೈನಲ್ಲೋ? ಜೂನ್ದಲ್ಲೇ ಸರ್. ಜೂನಲ್ಲಿ ಆಗಿದೆ. ಪ್ರೋಗ್ರೆಸ್ ಏನು? ಪ್ರೋಗ್ರೆಸ್ ಇನ್ನು ನಮಗೇನು ಗೊತ್ತಾಗಿಲ್ಲ ಸರ್. ಮತ್ತೆ ಅದು ಜಿಲ್ಲಾ ಪಂಚಾಯತಿನೂ ಸಾಹೇಬರು ಕಮಿಟಿ ಮಾಡಿದಾರೆ ಸರ್. ಕಮಿಟಿ ಅವರು ಬಂದು ಈಗ ಅದನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸರ್. ಇನ್ನು ಪ್ರೋಗ್ರೆಸ್ ಇದೆ ಸರ್. ಪ್ರೋಗ್ರೆಸ್ ಇದೆ. ನಿಮ್ ಪ್ರಕಾರ ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ? ಇಲ್ಲ ಸರ್, ಅದು ಬಹಳ ಅಂದ್ರೆ ಅದು ಡಾಕ್ಯುಮೆಂಟ್ಸ್ ಆದ್ಬಿಟ್ಟೆ ಒಂದ್ 2-3 ದಿನ ಮುಗಿಬೋದು ಸರ್. 2-3 ದಿನ? ಹೌದು ಸರ್. ಹಾಗಾದ್ರೆ ಮುಂದಿನ ವಾರದಲ್ಲಿ ನಂಗೆ ರಿಪೋರ್ಟ್ ಕೊಡ್ತೀರಾ? ಅದು ಅವರು ರಿಪೋರ್ಟ್ ಅಲ್ಲೇ ಜಿಲ್ಲಾ ಪಂಚಾಯತಿಯಿಂದ ಅದು ಆಗುತ್ತೆ ಸರ್. ನಮ್ಗೆ ಒಂದು ವರದಿ ಕೊಟ್ಟರೆ ತಮಗೆ ವಾಪಸ್ ನಾನೇ ನೀವು ನೇರವಾಗಿ ಪತ್ರ ಬರೀತೀನಿ. ಆಯ್ತಾ? ನನಗೆ ಅದು ವಿವರ ಬೇಕು. ಈಗ ಇನ್ನೊಂದು, ಈಗ ಒಂದು ಬೇಸಿಕಲಿ ಈಗ ಸ್ಕೂಲ್ಸ್ ಮಾಡಿ ಅದು ಬಿಲ್ಡಪ್ ಮಾಡಬೇಕು. ವೆರಿ ಗುಡ್ ಸಜೆಷನ್. ನಾವು ಡೈರೆಕ್ಟ್ಲಿ 10th ಕ್ವಶನ್ ಪೇಪರ್ ಕೊಟ್ಟು ಅದು ಮಾಡಿ ಹಿಟ್ಟೆ ಮಾಡಿದ್ರು ಕೂಡ ಮತ್ ಬೇರೆ ಬೇರೆ ಕೊಟ್ಟು ಪಾಸ್ ಮಾಡ್ಬೇಕು ಕೆಲಸ ನಡೀತದ. ಅದು ಬೇಡ, ಒಂದು ಅದಾಗಬೇಕು. SSLC ರಿಸಲ್ಟ್ಸು, PUC ರಿಸಲ್ಟ್ಸು ನಮ್ಮ ಜಿಲ್ಲೆದು ಟಾಪ್ 5 ಇರ್ಬೇಕು. ನಮ್ಮ ಈ ಬಿಸಿ ಊಟಕ್ಕೆ ನಿಮ್ಮಲ್ಲಿ ಏನು ಯು ಇದಾರೆ? ಇದು ಮೊನ್ನೆ ಒಂದು ಸುವರ್ಣ ಟಿವಿದಾಗ ನಾ ಒಂದು ಯಾವುದು ಲಾಲ್ ಸಂಗಿ ಏನಪ್ಪ ಇಶ್ಯೂ? ಬಿಸಿ ಊಟದಲ್ಲಿ ಅಕ್ಕಿ ಬೆಳೆದಾಗ ಏನೋ ಹುಳ ಏನು ಅದು ಡೆಡ್ ಸ್ಟಾಕ್ ರೂಮ್ನಾಗ ಇಟ್ಟಿದ್ದಾನೆ ಸಾಹೇಬ್ರ. ಯಾರಿಗೂ ಅದು ನಮ್ಮ ಎಡಿಯವರು ವಿಸಿಟ್ ಕೊಟ್ಟಾಗೂ ತೋರಿಸಿಲ್ಲ ಸಾಹೇಬ್ರ. ಅಡಿಗೆ ರೂಮ್ನ್ಯಾಗ ಮಾತ್ರ ತೋರಿಸಿದಾನ. ಆ ಡೆಡ್ ಸ್ಟಾಕ್ ರೂಮ್ನಾಗ ಸಾಕಷ್ಟು ಖಾಲಿ ಚೀಲಗಳು, ಒಂದು ಕನಿಷ್ಠ 3-4 ವರ್ಷದ ಖಾಲಿ ಚೀಲ ಇದಾವ. ಅಲ್ಲಿಂದ ಕಟ್ಟಿಗೆಗಳು ಸಿಕ್ಕಾಪಟ್ಟೆ, ಅವು ಬಿಲ್ಡಿಂಗ್ ಉಳಿದಿದ್ದು ಅಂತಾವು ಇಂತಾವು, ಟೇಬಲ್, ಅಲ್ಲಿಂದ ಕೇಬಲ್ಗಳು, ಪೈಪ್ಗಳು ಎಲ್ಲ ಅಲ್ಲೇ ಉಳಿದಾವ ಸಾಹೇಬ್ರ. ಆ ಮಳೆಯೊಳಗೆ ಏನದ ತೊಯ್ದಿದ್ರು ಯಾರ ಗಮನಕ್ಕೆ ತಂದಿಲ್ಲ ಸಾಹೇಬ್ರ. ಅದು ಹೀಗಾಗಿ ಅದು ಲ್ಯಾಪ್ಸ್ ಆಗಿದೆ ಸರ್. ಅವನಿಗೆ ಸಸ್ಪೆಂಡ್ ಮಾಡಿಸಿದೀವಿ ಸರ್. ಮತ್ ಮೇಲಾಗಿ ಅವು ಹೌದು ಸರ್. ಸರಿ ಸರ್. ನೋಡಿ, ಒಂದು ಒಂದೇ ಹೇಳ್ತೀನಿ ಕೇಳ್ರಿ. ಒಂದು ನಾವು ಊಟ ಕೊಡ್ಬೇಕು, ಒಳ್ಳೆ ಊಟ ಕೊಡ್ಬೇಕು. ಹೌದು ಸರ್. ಈ ತರ ಹುಳ ಬಿದ್ದು ಇಲಿಯದು ಆಗಿದ್ದು ಅಂತ ಊಟ ಕೊಡಿದ್ರ ಅದನ್ನ ಯೂಸ್ ಮಾಡಿಲ್ಲ ಸಾಹೇಬ್ರ. ಅದು ಕೀಲಿನೇ ತೆಗ್ದಿಲ್ಲ ಸಾಹೇಬ್ರ. ಅದು ಬೇರೆ ಅಲ್ಲಿ ಎಡಿ ಇರ್ತಾರ ಸಾಹೇಬ್ರ. ಎಡಿ ಇರ್ತಾರ ಸಾಹೇಬ್ರ ತಾಲೂಕ್ ಮಟ್ಟದೊಳಗ. ಅವರು HM ಸಸ್ಪೆಂಡ್ ಮಾಡಿದ್ರು ಸರ್. HM ಸಸ್ಪೆಂಡ್ ಮಾಡಿದ್ವಿ. ಮತ್ತೆ ಮೇಲಾಗಿ ಎಷ್ಟು ಆರ್ದಾನ ಹಳೆಯದಲ್ಲ ಸರ್, ಅದ್ರ 2 ಪಟ್ಟ ಅವ್ರಿಗೆ ಕಟ್ಲಿಕ್ಕೆ ಏನದ ನಾವು ಇದು ಮಾಡಿಸಿದ್ವಿ ಸರ್. ಅಟ್ ಮಾಡಿ ನಾವು ಎಲ್ಲ ಖುಲಾಸ ಆಯ್ತಾ? ಇಲ್ಲ ಸರ್. ಏನಾಗ್ತದ ಆಯ್ತು. ಸಪ್ಲೈ ಪರೀಕ್ಷೆ ಬಂದಿಲ್ರಿ ಇಲ್ಲಿಗ. ಅವ ಇದು ಬೇರೆ ಕೂಡ ಈಗ ನಮ್ಮಲ್ಲಿ ಬಿಸಿ ಊಟದ ಒಂದು ಹೇಳ್ತೀನಿ ನಾನು. ನೋಡ್ರಿ, ಸರ್ಕಾರ ಉದ್ದೇಶ ಇವತ್ತು ಸಿದ್ದೇರನ ಎಸ್.ಎಂ. ಕೃಷ್ಣ ಅವರಿದ್ದಾಗ ಬಿಸಿ ಊಟ ಮಾಡಿ ಇದು ಮಾಡ್ಬೇಕು, ಮಕ್ಕಳಿಗೆ ಅಟೆಂಡೆನ್ಸ್ ಜಾಸ್ತಿ ಆಗ್ಬೇಕು, ಪಾಲಕರಿಗೆ ದುಡಿಯಕ್ ಹೋಗಿರ್ತ ಅಂತವ್ರಿಗೆ ಒಳ್ಳೇದಾಗ್ಬೇಕು ಅಂತ ಹೇಳ್ಕೊಂಡು ಮಾಡಿದ್ರು. ಅದು ಒಳ್ಳೆ ಕೊಡ್ಬೇಕಾಗ ಬಿಸಿ ಊಟ ಅಂಗನವಾಡಿದಾಗ ಏನ ನಡೀತಾವಲ್ಲ, ಇದು ಅಂಗನವಾಡಿ ಇದು ಮಾಡ್ತಾರ, ಏನು ತತ್ತಿ ಗಪ್ಪ ಮಾಡ್ತಾರ. ಒಂದ್ ತತ್ತಿ ಕಪ್ಪ ಆಯ್ತಂದ್ರೆ ಇಷ್ಟು ಇಷ್ಟು ಎಲ್ಲ ಗೊತ್ತಿಲ್ಲ ತಿಳ್ಕೊಬೇಡ್ರಿ. ಇವರು ಸ್ವಲ್ಪ ದುಡ್ಡಿದ್ರಾಗ ಏನಾದ್ರು ಆಯ್ತು, ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಎಲ್ಲ ಕಡೆ ಆಗ್ಬೇಕು. ಈ ಫುಡ್ ಇದ್ರಾಗ ಮತ್ತೆ ಅಂಗನವಾಡಿ ಇದು ಸೇಮ್. ಅಲ್ಲಿ ನಿಮ್ಮ ಹೊಟ್ಟೆನ ಹಾರಿಸ್ತಾರ. ಸ್ಕೀಮೇ ಇದೆ, ಸ್ಕೀಮ್ ಹೇಳಿದ್ರು ನಾನು. ಇರಿಗೇಷನ್ ಒಂದೊಂದ್ ತಿಂಗಳು 2-2 ತಿಂಗಳು ಹಾರಿಸ್ತಾರೆ. ಆಗಿಲ್ಲ ರಜೆ ನೋಡ್ರೆ ನನಗೊಬ್ರು ಈಗಲ್ಲ ಇರಿಗೇಷನ್ ಮಿನಿಸ್ಟರ್ದಾಗ ಸರ್ ಅದು ಸ್ಕೀಮ್ ಅಂತಿದ್ರು ಬಹಳ ಚೆನ್ನಾಗಿ. ಈಗ ಒಂದು ಸ್ಕೂಲ್ ಇರ್ತೈತಿ, 30 ಹುಡುಗರು ಇರ್ತಾವ. ಒಂದ್ ದಿವಸ ಎಕರೆ ಹಾಕ್ಸಿದ್ರೆ ಎಷ್ಟಾಯ್ತು? 2 ದಿವಸ ಹಾಕ್ಸಿದ್ರೆ 3 ಎಕರೆ ಹಾಕ್ಸಿರುತ್ತೆ. ಅದ್ರ ಮುಂದೆ ಹುಡುಗರು ನೋಡಿ ಗೊತ್ತಿರೋಂಗಿಲ್ಲ, ಅವ್ರ ಹೆಸರೇನು ಅಕೌಂಟ್ ಆಗಿರ್ತದ. ಅಡಿಷನಲ್ ಆಗಿ ಸಾಲ ಆಗಿರ್ಲಾರ್ದು ರಿಜಿಸ್ಟ್ರೇಷನ್ ಆಗಿರ್ತದೆ. ಬಿಗ್ ಸ್ಕೀಮ್ ಏನ್ರಿ ನೋಡಿಲ್ಲ. 2 ಸಲ 2 ಮಂತ್ರಿಗಳಿಗೆ ಎಲ್ಲ ಇದು ಆಯ್ತಲ್ಲ. ಇದು ಹಾಲಿನ ಪೌಡರ್ ಮಹಾರಾಷ್ಟ್ರ ಸೋಲಾಪುರದಾಗ ಮಾರಾಟ ಆಗ್ತದೆ. ಹಾಲಿನ ಪೌಡರ್, ಸ್ಕೂಲ್ ಪೌಡರ್. ಸ್ವಲ್ಪ ಇದು ಟೈಪ್ ಆಗುತ್ತೆ. ಅದಕ್ಕೆ ಮೊನ್ನೆ ಇದು ಬ್ಯಾನ್ ಮಾಡಿದ್ದೇವೆ. ಅದು ಎಷ್ಟು ಬಿಡ್ರೆ
ಈ ಸನ್ಮಾನ ಮಾಡ್ಕೊಂಡಿದ್ದಾರಲ್ಲ, ನಾವು ಹೋದಾಗ ಮಂತ್ರಿಗಳು ಫಂಕ್ಷನ್ ಮಾಡುದು ಸನ್ಮಾನ ಮಾಡೋದು ಎಲ್ಲ ಆಗಿತ್ತಲ್ಲ, ಇವ್ರಿಗೆ ಪಾಪ ಊರ್ನವ್ರಿಗೆ ಊರಾಗಿಲ್ಲ ಕಾರ್ಯಕ್ರಮ ಮಾಡಕ ಒಂದ್ 50,000 ರೂಪಾಯಿ ಖರ್ಚಾಕೈತಿ. ಊರಾಗ ಯಾರ ಚಲೋ ಇದ್ದವರು SDM ಚಲೋ ಇದ್ರ ಪಾಪ ಅವ್ರು ಖರ್ಚು ಮಾಡ್ತಾರ. ಇದಕ್ಕೆ ನಾವು ಊರವರು ಅನೇಕ ಕಡೆ ಶಾಲಾ ಹಾರ ಹಾಕ್ಸ್ಕೊತಿದ್ರು. ನಾವು ಕುತ್ಕೊಂಡ 50,000 ರೂಪಾಯಿ ಎಲ್ಲಿ ತೆಗಿರ್ತಾವ, ಅವ್ನು ಸೀದಾ ಕೈ ಹಾಕುದಿರ್ಲಿ ಬಿಸಿ ಊಟಕ್ಕೆ. ಅದಕ್ಕೆ ನಾ ಬ್ಯಾನ್ ಮಾಡಿದ್ದು. ನಾನು ಆಕ್ಚುಲಿ ವಿಷಯ ಎಲ್ಲಾ ಕಡೆ ಗೌರ್ಮೆಂಟ್ ಇದ್ರಾಗ ನಾ ಬ್ಯಾನ್ ಮಾಡಿದ್ದು ಬಿಕಾಸ್ ಆಫ್ ದಟ್. ಎಲ್ಲಿ ಆಹಾರ ಶಾಲಾ ಇಲ್ಲ ಅಂತೇಳಿ ನಾನು ಡಿಸೈಡ್ ಮಾಡೋದು ಅದ್ರ ಸಲುವಾಗಿ. ಇದಕ್ಕೆ ನಾವು ಪಾತ್ರಗಳು ಮಾಡ್ತೀವಿ ಹೆಲ್ಪ್ಲೆಸ್. ಮಂತ್ರಿಗಳು ಬರ್ತಾರ, MLA ಬರ್ತಾರ, ನೀವು ಖರ್ಚು ಮಾಡ್ತೀವಿ. ಊರವ್ರು ಖರ್ಚು ಮಾಡಿದ್ರೆ ಫೈನ್. ಅರ್ಧ ಜನ ಊರವ್ರು ಖರ್ಚು ಮಾಡ್ತಾರೆ. ಕರುಗಳೇನು ಮಾಡಂಗಿಲ್ಲ, ಊರವ್ರು ಬಂದು ಕೊಡ್ತಾರೆ, ಅವ್ರು ಕೆಲ ಹಾಕೊಂಡು ಹೋಗ್ಬಿಡ್ತಾರೆ. ಇದ್ರ ಬಿಡ್ರಿ, ಯಾಕಂತೆ ಈಗ ಕೇಳಿ ನೀವು ತೆಗದ ಹೋಗೋದು ಬಿಡ್ರಿ, ಅದನ್ನ ಹಾರ ಶಾಲು ಹೋಗೋದು ಬಿಡ್ರಿ. ಎನಿ ಫಂಕ್ಷನ್, ನಾಟ್ ಓನ್ಲಿ ದಿಸ್, ಎನಿ ಫಂಕ್ಷನ್ ಸ್ಮಾಲ್ ಗೆಸ್ಟರ್ ಇಸ್ ಇನಫ್. ಬಹಳ ಈ ಆಫೀಸರ್ಸ್ ಮೊದಲು ಹೇಳ್ಬೇಕು. ಕೇಳ್ರಿ, ಹೇಳ್ತೀನಿ. ನಿಮ್ಗೂ ಅನುಭವ ಇದೆ, ನಮಗೂ ಎಲ್ಲರಿಗೂ ಅನುಭವ ಇದೆ. ಟ್ರಾನ್ಸ್ಫರ್ ಕೇಳಕ್ ಬಂದಾಗ ಒಂದು ಹಾರ ಶಾಲು ಆಗ್ತದೆ, ಟ್ರಾನ್ಸ್ಫರ್ ಆದ್ಮೇಲೆ ಒಂದು ಹಾರ ಶಾಲು ಆಗ್ತದೆ, ನಡಕ್ಕೆ ಭೇಟಿ ಹಾಕಿ ಬಂದಾಗ ಹಾಕ್ತಾರೆ, ಬರ್ತ್ಡೇಗೆ ಹಾಕ್ತಾರೆ, ಸತ್ತಾಗ ಹಾಕ್ತಾರೆ. ಹಾಕ್ ಮಾಡ್ರಪ್ಪ ಹಾರ ಹಾಕಿ ಶಾಲುಗಳು. ಆ ಶಾಲುಗಳು ಎದಕ್ಕೆ ಅವೆಲ್ಲ ಬೇಕು? ನಿಮ್ಮನ್ನ ನೋಡ ಹಳ್ಳಿಯಾಗ ಮಾಡ್ತಾರೆ. ಬಂದ್ ಮಾಡ್ರಿ ಅವ್ನು ಸ್ಮಾಲ್ ರೋಸ್. ಇವತ್ತೇನ್ ಕೊಟ್ಟಿರಿ, ಒಂದು ಸ್ಮಾಲ್ ರೋಸ್ ಕೊಡ್ತಿದ್ರೆ ಕೊಡ್ರಿ. ಇಲ್ಲ ಅದನ್ನು ಇಲ್ಲಾಂದ್ರೆ ಒಂದು ಪುಸ್ತಕ ಕೊಡಿ. ಯಾವ್ದಾರ ಒಂದು ಸಣ್ಣ ಕಿರಿ ಏನಪ್ಪಾ ಅಂದ್ರೆ ಈಗ ಕೈ ಬಿಡಿ ಒಂದು ಪುಸ್ತಕ ಕೊಡಿ ಸಾಕು. ಅಲ್ಲೇ ನಿಮ್ಗೆ ಕಾರ್ಯಕ್ರಮ ಪ್ರಯೋಜನ ಇರ್ತೈತ ಗೌರ್ಮೆಂಟ್ ಇದ್ರಾಗ. ಸಂಜೆ ಅಲ್ಲಪ್ಪ, ನಾನು ಅದಕ್ಕೆ ಬ್ಯಾನ್ ಮಾಡಿ. ನನಗೆ ಗೌರ್ಮೆಂಟ್ ಆರ್ಡರ್ ಹೋಗೈತಿ. ಈಗ ನಾನು ನೋಡ್ರೆ 2 ವರ್ಷ ಆಯ್ತು. ಈಗ ಇರಲ್ಲ ಸರ್, ಇರಂಗಿಲ್ಲ. ಇರಲ್ಲ ಸರ್. ಕೇಳಿ, ದಿಸ್ ಇಸ್ ದ ಪ್ರಾಬ್ಲಮ್. ಏನಾಗ್ತದ ಮಾಡಿದ್ರಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಮ್ಮಿ ನಾವೇ ಮೈತ್ರಿಯವ್ರ ಅದಕ್ಕೆ ಉತ್ತರ ನಾವೇ ನೋಡ್ರಿ. ಸರ್ಕಾರಿ ಶಾಲೆಯಲ್ಲಿ ಅಪಾಯಿಂಟ್ ಆದಂತ ಟೀಚರ್ಸ್ ಏನದಾರಲ್ಲ, ಮೆರಿಟ್ ಮೇಲೆ ನೇಮಕಾತಿ ಆಗ್ತಾರೆ. ಪ್ರೈವೇಟ್ ಸ್ಕೂಲ್ ನಲ್ಲಿ ನಮ್ಮಲ್ಲಿ ಯಾರಿಗೂ ಯೋಗ್ಯವಾಗಿರ್ತಂಗ ಇರಂಗಿಲ್ಲಲ್ಲ, ಅಂತವ್ರು ಹೋಗಿ ಪ್ರೈವೇಟ್ ಸ್ಕೂಲ್ ನಲ್ಲಿ ಮೇಸ್ಟರ್ ಆಗ್ತಾರೆ. ನಾವೇ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಇಂಗ್ಲಿಷ್ ಕಲಿಸ್ತಾರ ಅಂತ ತಿಳ್ಕೊಂಡು ಅಲ್ಲಿಗೆ ಕಳಿಸ್ತೀವಿ ಅಷ್ಟೇ, ಬೇರೆ ಏನೂ ಇಲ್ಲ. ಅದಕ್ಕೆ ಈಗ ಏನಪ್ಪಾ ಅಂದ್ರೆ ಈಗ ಸರ್ಕಾರಿ ಸ್ಕೂಲ್ ಇಂಪ್ರೂವ್ ಮಾಡಕತ್ತಿದೆ. ವಿದ್ಯಾರ್ಥಿಗಳು ಕಮ್ಮಿ ಶಿಕ್ಷಕರ ಕೊರತೆ ಅಲ್ಲ, ಅದಕ್ಕೆ ಹೆಚ್ಚಾಗಿದೆ. ಅದಕ್ಕೆ ಇವತ್ತು ಏನಾಗಿದೆ, LPS ಹೋಗಿ LPS ನಮ್ಮಲ್ಲಿ ನಮ್ಮ ಕರ್ನಾಟಕದಾಗ ಇದೇ ಕಾರಣ, ಮುಖ್ಯ ಕಾರಣ ಇದೆ ರೀ, ಮುಖ್ಯ ಕಾರಣ ಇದೆ. ಮಾಡಿದ್ರಿಂದ ಈಗ ಇಂಪ್ರೂವ್ ಆಗ್ತದೆ. ಆಮೇಲೆ ಕಮಿಂಗ್ ಟು ದಟ್ ಪಾಯಿಂಟ್, ದಯವಿಟ್ಟು ಅದನ್ನ ಬೋರಿಕ್ ಆಸಿಡ್ ಹಾಕ್ತೀನಿ ಅಂತ ಮೊನ್ನೆ ನೋಡಿ ಟಿವಿಯಲ್ಲಿ ನೋಡಿದೆ. ಹುಳ ಹತ್ತಬಾರದು ಅಂತ ಹೇಳಿ ಬೋರಿಕ್ ಆಸಿಡ್ ಪೌಡರ್ ಹಾಕ್ತೀವಿ ಅಂತ ಮೇಸ್ಟ್ರು ಹೇಳ್ತಾ ಇದ್ದ. ಇಟ್ ಇಸ್ ಪಾಯ್ಸನಸ್, ಇಟ್ ಇಸ್ ಕಾರ್ಸಿಯೋಜೆನಿಕ್. ದಯವಿಟ್ಟು ಅದನ್ನ ಯಾರ ಅಂತದನ್ನ ಮಾಡ್ತಿದ್ರೆ ನಿಲ್ಲಿಸಿ. ಏರ್ ಟೈಟ್ ಕಂಟೈನರ್ಸ್ ಇಟ್ಕೊಳಕ್ ಹೇಳ್ರಿ, ಅಥವಾ ಅದಕ್ಕೆ ಏನಾರ ಪ್ರೊವೈಡ್ ಮಾಡಕ್ ಸಾಧ್ಯ ಅಂದ್ರೆ ದಯವಿಟ್ಟು ಏರ್ ಟೈಟ್ ಕಂಟೈನರ್ಸ್ ಆಗ್ಬೇಕು. ಎಷ್ಟೋ ಹುಳ ಹತ್ತದ್ ಕಡಿಮೆ ಆಗ್ತದೆ, ಎಷ್ಟೋ ಹುಳ ಹತ್ತದ್ ಕಡಿಮೆ ಆಗ್ತದೆ. ಈಗ ಶೌಚಾಲಯ, ಪರ್ಟಿಕ್ಯುಲರ್ಲಿ ಗರ್ಲ್ ಸ್ಟೂಡೆಂಟ್ಸ್, ಹೆಣ್ಮಕ್ಳು ಶೌಚಾಲಯ ಯಾವ ಸ್ಕೂಲ್ನಾಗ ಉಳ್ಬೇಕು? ಎಲ್ಲಾ ಸ್ಕೂಲ್ನಾಗ ಅದಾವ ಸರ. ಅದ್ರ ಮಕ್ಕಳ ಸಂಖ್ಯೆ 750 ಅದು ಗಂಡ್ಮಕ್ಳು ಏನೋ ನಡೀತೈತಿ, ನಡೆಯೋದ ಅವ್ರು ಮಾಡ್ಬೇಕ ಮಾತ್ರ. ಬಟ್ ಪ್ರಯಾರಿಟಿ, ಫಸ್ಟ್ ಪ್ರಯಾರಿಟಿ ಹೆಣ್ಮಕ್ಳು ಶೌಚಾಲಯ. ಹೆಣ್ಮಕ್ಳು ಶೌಚಾಲಯ ಬಗ್ಗೆ ನಾವು ಯಾವಾಗ್ಲೂ ರಕ್ತ ಬಂದಿದ್ದೀವಿ ಏನ್ರಿ. ఎందుకు ಒಂದ್ಸಲ ಬಬಲೇಶ್ವರ ಒಂದು ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಕ್ಯಾನ್ಸಲ್ ಮಾಡ್ಬೇಕು ಏನ್ರಿ. ಅದಕ್ಕ ಶೌಚಾಲಯ, ಹೆಣ್ಮಕ್ಳು ಶೌಚಾಲಯ ಪಾಪ ಮರ್ಯಾದೆ ಪ್ರಶ್ನೆ ಬರ್ತದ, ಸೇಫ್ಟಿ ಪ್ರಶ್ನೆ ಬರ್ತದ, ಎಲ್ಲ ಬರ್ತದ. ಹೆಣ್ಮಕ್ಳ ಶೌಚಾಲಯ ಪ್ರಾಪರ್ಟಿ ಎಲ್ಲಾ ಸ್ಕೂಲ್ಸ್ ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಅದು. ಪಟ್ಟಿ ಕೊಡ್ತೇನೆ ಸರ್. ಯಾಕಂದ್ರೆ ಅವ್ರು ಸೇಫ್ಟಿ ಪ್ರಶ್ನೆ ಬರ್ತದೆ. ನಾಳೆ ಕೊಡ್ತೀನಿ ಸರ್ ಪಟ್ಟಿ.
DDP ಹ್ಞೂ ಸರ್ ಐದು ಸರ್ ಸ್ಕೂಲ್ ವೈಸ್ ಲಿಸ್ಟ್ ಇಲ್ಲ ಶೌಚಾಲಯ ಲಿಸ್ಟ್ ಇಲ್ಲ ನಿಮ್ಗೆ? ಐತ್ರಿ ಸರ್ ಸ್ಕೂಲ್ ವೈಸ್ ಕೊಡ್ತೀನಿ ಸರ್ ಐದು 751 ಬೇಕು ಅದ್ರ ಅವ್ರ ಪ್ರಪೋರ್ಷನೇಟ್ ಆಗಿ ಆಗ್ಬೇಕು ಬರೀ ಹೌದು. 1000 ಹುಡುಗರು ಒಂದು ಶೌಚಾಲಯ ತೋರಿಸಿದ್ರೆ ಇಲ್ಲ ಸರ್ 751 ಬೇಕು ಸರ್ ಅದನ್ನ ಕೊಡ್ತೇನೆ ಸರ್ ಒಂದು ಇಷ್ಟು ಹುಡುಗರು ಇಷ್ಟು ಹೌದು. ನಾಲ್ಕು ಶೌಚಾಲಯ ಹ್ಞೂ ಸರ್ ಸ್ಟೂಡೆಂಟ್ ಪ್ರಪೋರ್ಷನೇಟ್ ಆಗಿ ಹೋಗ್ಬೇಕು. ಹ್ಞೂ ಸರ್ ಮಕ್ಕಳು 1000 ಹುಡುಗರು ಒಂದು ಶೌಚಾಲಯ ಅಂದ್ರೆ ಯಾರು ಕರ್ಲಿ ಇಲ್ಲ ಆಗೋದಿಲ್ಲ ಸರ್ ಆಗೋದಿಲ್ಲ ಸರ್ 30 ಮಕ್ಕಳಿಗೆ ಒಂದು ಬೇಕು ಸರ್ ಅದೇನು ಬೇಕಾದ್ರೆ ನನಗೆ ಲಿಸ್ಟ್ ಕೊಡ್ರಿ ನಾಳೆ ಕೊಡ್ತೀನಿ ಸರ್ ಯಾಕಂದ್ರೆ ಇರ್ಬೇಕಾಗಿತ್ತು ಈ ಲಿಸ್ಟ್ ಇಲ್ಲ ಅದು 751 ಮಾಡಿದ್ದೇವೆ ಸರ್ ಸ್ಕೂಲ್ ವೈಸ್ ಕೊಡ್ತೀನಿ ಸರ್ ಪ್ರಪೋರ್ಷನೇಟ್ ಆ ಸ್ಕೂಲ್ಗೆ ಎಷ್ಟು ಸ್ಟೂಡೆಂಟ್ಸ್ ಅದಾರ ಹ್ಞೂ ಸರ್ ಅಲ್ಲಿ ಎಷ್ಟು ಇರಬೇಕು ಹ್ಞೂ ಸರ್ ಎಷ್ಟು ಅದಾವ ಆಯ್ತು ಸರ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೊಡ್ತೀನಿ ಸರ್ ಏನಂತಂದ್ರೆ 2015ರಿಂದ ಹ್ಞೂ ಸರ್ 2020ರವರೆಗೆ ಹ್ಞೂ ಸರ್ ಖಾಲಿಯಾಗಿರುವ ಹುದ್ದೆಗಳನ್ನು ಭರ್ತಿ ಮಾಡಲು ಹ್ಞೂ ಸರ್ ಸರ್ಕಾರ ಅನುಮೋದನೆ ನೀಡಿದ್ದು ಹ್ಞೂ ಸರ್ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ನೇಮಕಾತಿಗಾಗಿ DDPI ಏನು ಕ್ರಮ ಕೊಂಡಿದ್ದೀರಿ? ಸರ್ ಈಗ ಒಟ್ಟ ನಮ್ಮಲ್ಲಿ 2015ರಿಂದ ಏನು 209 ಸರ್ 209 ಶಾಲೆದು ಕೂಡ ಆನ್ಲೈನ್ದಲ್ಲಿ ಎಲ್ಲ ನಮ್ಮ BO ಸರ್ ಮಾಹಿತಿ ಹಾಕಿದ್ದಾರೆ ಸರ್ ಅಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೋ ಎಲ್ಲ ಆಗಿದೆ ಸರ್ ಈಗ ಸದ್ಯ ಅವರು ಹೆಡ್ ಮಾಸ್ಟರ್ಗೆ ಆನ್ಲೈನ್ ಪ್ರೊಸೆಸ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಸರ್ ಈ ಪ್ರೊಸೆಸ್ ನಡೆದಿದೆ ಸರ್ ಎಲ್ಲವೂ 209 ಮಂದಿ ಲಿಸ್ಟ್ ಕಳಿಸಿದ್ರಿ. 209 ಶಾಲೆದು ಹಾಕಿದ್ದೇವೆ ಸರ್ ಶಾಲೆಗಳದ್ದು? ಹೌದು ಸರ್ ಹೌದು ಎಲ್ಲ ಇದು ಮಾಡಿದ್ದೇವೆ ಸರ್ ಮಾಹಿತಿ ಅಲ್ಲಿ ಬೆಂಗಳೂರಾಗ ಕಮಿಷನರ್ ಹೇಳಿಲ್ಲ. ಇಲ್ಲ ಸರ್ ಮೊನ್ನೆ ಇಲ್ಲ ಶಿಕ್ಷಣ ಸಚಿವರೇ ಸಭೆ ಮಾಡಿದ್ರು ಸರ್ ಎಲ್ಲ BO ಅವ್ರದ್ದು ನಮ್ದು ಸರ್ 209 ಶಾಲೆದು ಮಾಹಿತಿ ಎಲ್ಲ ಹಾಕಿದ್ದೇವೆ ಆ ಸರ್ ಕಡೆ ಬೆಂಗಳೂರದವ್ರು ಕೊಟ್ಟಿದ್ರು, ಈ ಕಡೆ ಯಾವ್ದೋ ಮಾಹಿತಿ ಬಂದಿಲ್ಲ ಅಂತ ಹೇಳಿದ್ರು. ಇಲ್ಲ ಸರ್ ಬೆಂಗಳೂರಿಗೆ ನೀವು ಮಾಹಿತಿ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದೀನಿ. ಆನ್ಲೈನ್ದಾಗ ಇರ್ತದೆ ಸರ್ ಆಗಿದೆ ಸರ್ ಈ ಅದು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆದಾಗ ಹ್ಞೂ ಸರ್ ಆ ಕಾಂಪೋನೆಂಟ್ ಏನು ಲೇಬರ್ ಕಾಂಪೋನೆಂಟ್ ಮತ್ತು ಮಟೀರಿಯಲ್ ಕಾಂಪೋನೆಂಟ್ ಇದ್ದಾಗ ಹ್ಞೂ 60-40 ಇತ್ತು ಮೊದಲು ಚೇಂಜ್ ಆಯ್ತಲ್ಲ ಅದು ಹ್ಞೂ ಸರ್ ಹೌದು ಮೊದಲಿದ್ದಾಗ ಅವಾಗ ಕಂಪೌಂಡ್ಸ್ ಆಗ್ತಾ ಇತ್ತು. ಹೌದು ಸರ್ ಈಗೇನಾಗಿದೆ ಮಟೀರಿಯಲ್ ಕಾಂಪೋನೆಂಟ್ ಕಡಿಮೆ ಮಾಡಿದ್ಮೇಲೆ ಇಟ್ಕೊಂಡು ಎಲ್ಲಿ ಸ್ಕೂಲ್ ಕಂಪೌಂಡ್ಸ್ ಆಗ್ತಾ ಇಲ್ಲ ಆಗ್ತಾ ಇದೆ ಸರ್ ಏನ್ರಿ ಹೌದು ಸರ್ ಸ್ಕೂಲ್ ಕಂಪೌಂಡ್ ಅಷ್ಟೇ ಚಲೋದು ಹೌದು ಸರ್ ಸ್ಕೂಲ್ ಕಂಪೌಂಡ್ಸ್ ಲಿಸ್ಟ್ ಕೊಡಿ ಹ್ಞೂ ಸರ್ ಹ್ಞೂ ಎದರಲ್ಲಿ ಇರೋದು ಕೊಡಿ ಹ್ಞೂ ಸರ್ ಮತ್ತೀಗ ಮತ್ತೇನಿಲ್ರಿ ಒಂದ್ ಸ್ವಲ್ಪ DDPI ಅವರು ನೀವು ಸ್ಟ್ರಿಕ್ಟ್ ಆಗಿ ಏನಿದೆ ಸ್ವಲ್ಪ ಬಂದಿದ್ದಲ್ಲ ಸ್ವಲ್ಪ ರವಿಕುಮಾರ್ ಅಂತೂ ಚೇಂಜ್ ಮಾಡ್ಬಿಟ್ಟಾರ ಈಗ ಚೇಂಜ್ ಮಾಡಿ 60-40 ಮಾಡಿ 10% ನಮ್ಗಿತ್ತು 40% ಚಂದ್ರಪತಿ ಹೌದು ಅಲ್ಲಲ್ಲ ನನಗೆಲ್ಲ ಜಿಲ್ಲೆಯ ಶಿಕ್ಷಣ ಪ್ರೇಮಿಗಳು ಎಷ್ಟು ಜನ ಅವರ ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಆಘಾತದ ದಿಗ್ಭ್ರಮೆ ಅದ. ನೀವು ಒಂದು ಜಿಲ್ಲೆ ಬೆಳವಣಿಗೆ ಪ್ರಾಮುಖ್ಯವಾಗಿ ಬೇಕಾಗಿದ್ದು ಶಿಕ್ಷಣ. ಈ DC ಅವರೇ ನೀವು CEO ಅವರು ರೆಗ್ಯುಲರ್ ಆಗಿ ಅಲ್ಲಿ DDPI ತಪ್ಪಿಲ್ಲ ಅಲ್ಲಿ ಏನ್ ತಳಗ್ ಸಬಾರ್ಡಿನೇಟರ್ಸ್ ಅದಾರ ಟೋಟಲಿ ಆಫೀಸ್ ಅವರೆಲ್ಲರೂ ಮಿಸ್ಲೀಡ್ ಮಾಡಿ ಆ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಏನದು ಅಷ್ಟು ಪೂರ್ ಇಟ್ಕೊಂಡಿಲ್ಲ. ಈ ವ್ಯವಸ್ಥೆ ಹಾಳಕ್ಕೆ ಅದು ಪ್ರಮುಖ. ಅವ್ರು ಕೇಶವ ಪ್ರಸಾದ್ ಅವ್ರು ಕೇಳೋರು ಅಷ್ಟು ಪರ್ಮಿಷನ್ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ, ಅವಶ್ಯಕತೆ ಅದನ್ನ ಅವಶ್ಯಕತೆ ಇರಲಿಲ್ಲ ನೋಡ್ರಿ. ನಾಗರಿಕ ಸಮಾಜವನ್ನ ಗಮನಿಸ್ತಿರ್ತದ ನಮಗೆ ಸೂಕ್ಷ್ಮವಾಗಿ. ಆ ಇಥಿಕ್ಸ್ ಇರ್ಲಿಲ್ಲ ಅಂದ್ರೆ ನಾವ್ಯಾರು ಕೂಡ ಇಲ್ಲಿರ್ಬಾರ್ದು. ನಾನಿವತ್ತು ಬಂದು ನಿಮ್ಮ ಇಲಾಖೆ ಸಂಬಂಧ ನಾವು 5 ಸಲ KDP ಬಂದಿರ್ಲಿಲ್ಲ 2 ವರ್ಷ. ಸರಿ ಮಾಡ್ತೀವಿ ಬಿಕಾಸ್ ನಿಮ್ಮದಲ್ಲ, ಯಾರು DDPI ಚಲೋ ಇಲ್ಲಿ ಬದಲಿಸ್ತಾ ಇಲ್ಲ. ನಾ ಬದುಕಿ ಅಂತವ್ರು ಬಹಳ ಜನ ಕೇಳೋಣ, ಬಹಳ ಒಳ್ಳೆ ಅಧಿಕಾರಿಗಳು ಅದಾರ ಈ ಸ್ಟೇಟ್ದಾಗ. ಅದ್ರ ನಮ್ಮ DC ಅವರೇ ಆಮೇಲೆ ಮಂತ್ರಿಗಳು ನೀವು ಆ ಅಡ್ಮಿನಿಸ್ಟ್ರೇಷನ್ ಒಂದು ಅಲ್ಲಿ ಕೂತು ನೀವು ಅದನ್ನ ಮಾಡ್ಲಿಲ್ಲ ಅಂದ್ರೆ ಬಹಳ ಕೆಟ್ಟ ಪರಿಣಾಮ ಆಗ್ತದೆ. ಈಗಾಗಲೇ ಆಗಿ ಹೋಗ್ಯದ, ಇದಾಗ್ಬೇಕು. ನಾ ಇಲ್ಲಿ ಹೆಚ್ಚಿಗೆ ಹೋಗೋದಿಲ್ಲ. ಒಂದ್ಸಲ ನೀವು DDPI ಆಫೀಸ್ನಾಗೆ DC ಅವರೇ ಕಮಿಷನರ್ ಕರ್ಕೊಂಡು ಚೆನ್ನಾಗಿ ರಿವ್ಯೂ ಮಾಡಿ ಅವ್ರ ತನಗ ಹೇಳ್ಬಿಡಿ. ಅವ್ರು ಯಾರು ನಮ್ಮಲ್ಲಿ ಈಗ ಹೇಳಿದ್ರೆ ಇವ್ರು ಸಂಜೆ ಮುಂದೆ ಕಾಡ್ತಾರ. ನನಗೆ ಅದನ್ನು ಈ DDPI ಬಗ್ಗೆ ಸಹಾನುಭೂತಿ ಅದು ನನಗೆ. ಅದು ನಿಜವಾಗಿ ನಾ ಕೆಳಗಿನವ್ರು ಬಹಳ ವರ್ಸ್ಟ್ ಇದಾರೆ. ಅವ್ರು ಅಲ್ಲಿ ಇರುತ್ತನ ತಿಮಿಂಗ್ಳದಾರ. ಈಗ ವೆರಿ ವರ್ಸ್ಟ್. ಇವ್ರು ಯಾರ ಮೇಲೂ ನಂದೇನು ಇಲ್ಲ. ಆ ಕೆಳಗಿನವ್ರು ಏನದಾರ
ಯಾರು ವೆರಿ ವರ್ಸ್ಟ್ ಅದರ DC ಅವರೇ ನೀವು ಸಿ ಮಾಡ್ಕೊಡಿ ಅದನ್ನ ಅದನ್ನ ಕೊಡ್ರಿ ಟೆಕ್ ಎಷ್ಟಾಗ್ತದ ಅದನ್ನೆಲ್ಲ ಕ್ರಮ ಕೈಗೊಳ್ರಿ. ಭಾಳ ಡೆಡ್ ವುಡ್ಸ್ ಭಾಳ ಇದ್ದು ಅಂದ್ರೆ ಸ್ವಲ್ಪ ಶಫಲ್ ಮಾಡು, ಕೈ ಹಾಕೊಂಡು ನಿರ್ದಾಕ್ಷಿಣ್ಯವಾಗಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ರೆಡಿ ಓಕೆ ಸರ್, ಮಾಡ್ತೀವಿ ಸರ್, ಟೈಪ್ ಮಾಡ್ತೀವಿ ಸರ್. ಕೊಡೋದಕ್ಕೆ ಮಾಹಿತಿ ಕೊಡ್ರಿ. ಹ್ಞೂ ಸರ್. ಓಕೆ, ನೆಕ್ಸ್ಟ್ ಈಗ ಈಗ ನೀವು ಸಪೋರ್ಟಿಂಗ್ ಪ್ರಶ್ನೆ ಇಲ್ರಿ. ಇಲ್ಲಿ ಒಂದ್ಸಲ ಎಲ್ಲಾರು ಹೋಗಿ ಅಲ್ಲೇ ಕೊಡೋದು, ನೆಕ್ಸ್ಟ್ ಟೈಮ್ 1 hour ಸ್ಪೆಂಡ್ ಮಾಡೋದು. ಅಲ್ಲಿ ಏನ್ ನಡೀತದ ನಾನು ಈಗ ಹೇಳಕ್ ಹೋಗೋದಿಲ್ಲ. ಮೀಡಿಯಾ ಇದೆ, ನಮ್ಮದೇ ಗೌರ್ಮೆಂಟ್ ಅದ, ನಮ್ಮದೇ ಅಡ್ಮಿನಿಸ್ಟ್ರೇಷನ್ ಅದ, ನಾನು ಹೇಳಕ್ ಹೋಗೋದಿಲ್ಲ. ನಮಗೆಲ್ಲ ಇಲ್ಲ ತಪ್ಪೇ ಆಗ್ತದ. ಅದು ಎಂತ ಅನಾಹುತದಾರಲ್ಲ ಅಂದ್ರೆ ಅದಕ್ಕೆ ಯಾರ್ಯಾರು ಕಾರಣದಾರ ಅನ್ನೋದು ನಾವು ಹಿಡ್ಕೊಂಡದಾರ. ನಾನು ಅದ್ರ ಹೆಸರು ಹೇಳ್ಕೊತ ಹೊಂಟೇನ ಬಹಳ ವರ್ಸ್ಟ್ ಅದ. ಸುಮ್ನೆ ಇಲ್ಲಿ ಬೇಡ. DC ಅವರ ನೀವು ನಿಮ್ಮ ಆಫೀಸ್ ನಿಂದ ಬಹಳ ಸಮೀಪ ಆಫೀಸ್ ಇರೋದೇ ADP ಆಫೀಸ್. ನಾವು 35 ವರ್ಷದಿಂದ ರಾಜಕಾರಣ ನೋಡಿ ಇಲ್ಲ. ಅದ್ರ ಇಷ್ಟು ವರ್ಸ್ಟ್ ಅಡ್ಮಿನಿಸ್ಟ್ರೇಷನ್ ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ನಾ ಎಂದೂ ಇಲ್ಲ. ಈ ರೀತಿ ಇರ್ತದೆ ನಮ್ಮ ವ್ಯವಸ್ಥೆ. DC ಅವರ ನೀವು ಇಂಟರ್ಫಿಯರ್ ಆಗ್ರಿ ಎವ್ರಿ ವೀಕ್ ಅಲ್ಲಿ ಹೋಗಿ. ಆಮೇಲೆ ನಿಮ್ CO ಆಕ್ಚುಲಿ ಜಿಲ್ಲಾ ಪಂಚಾಯತಿ ಕಂಟ್ರೋಲ್ ಬರ್ತದೆ ಎಜುಕೇಶನ್ ಡಿಪಾರ್ಟ್ಮೆಂಟ್. CO ಕಂಟ್ರೋಲ್ ಮಾಡ್ಬೇಕಲ್ಲ, ಅದು ಯಾರು ಮಾಡೋದು? ಆ ಮಾನಿಟರಿಂಗ್ ಮಾಡಂಗಿಲ್ಲ, ಸೂಪರ್ವಿಷನ್ ಮಾಡಂಗಿಲ್ಲ. ADP ಅಂದ್ರೆ ಕಂಟ್ರೋಲ್ ಆಗಂಗೇ ಇಲ್ಲ. ನೀವ್ ಏನ್ ಮಾಡ್ಲತ್ತಾ ಇದ್ರಿ ಡಿಸ್ಟ್ರಿಕ್ಟ್ ಸೀನಿಯರ್ ಆಫೀಸರ್ಸ್? DC ಅವ್ರ ಕೇಳಿಸ್ತವಲ್ಲ, ನಾನು ಹೇಳ್ತೇನೆ ಸ್ವಲ್ಪ ಮಾಡಿ.